ನಮಸ್ಕಾರ ಸ್ನೇಹಿತರೆ, AP3 ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ಭಾರತದ ತ್ರಿವರ್ಣ ಧ್ವಜದ ಬಗ್ಗೆ ತಿಳಿದುಕೊಳ್ಳೋಣ ಅಂತ. ತ್ರಿವರ್ಣ ಧ್ವಜವನ್ನು ಕಂಡರೆ ಎಲ್ಲರ ಹೃದಯವು ರೋಮಾಂಚನಗೊಳ್ಳುತ್ತದೆ. ತ್ರಿವರ್ಣ ಧ್ವಜ ಗಾಳಿಯಲ್ಲಿ ಹಾರಿದಾಗ ಅಪಾರ ದೇಶಭಕ್ತಿ ಮೂಡುತ್ತದೆ. ಇಂತಹ ತ್ರಿವರ್ಣ ಧ್ವಜವನ್ನು ಪ್ರತಿ ವರ್ಷ ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯಂದು ಮತ್ತು ಜನವರಿ 26ರಂದು ಗಣರಾಜ್ಯೋತ್ಸವದ ಸಂದರ್ಭದಲ್ಲಿ ಎಲ್ಲೆಡೆ ಹಾರಿಸುತ್ತೇವೆ. ಭವ್ಯ ಭಾರತವೆಂಬ ಹೆಗ್ಗಳಿಕೆಗೆ ಪಾತ್ರವಾಗಿರುವ ತ್ರಿವರ್ಣ ಧ್ವಜದ ವಿನ್ಯಾಸಕರು ಯಾರೆಂಬುದನ್ನು ತಿಳಿಯೋಣ. ಈ ವರ್ಷ ದೇಶದ ಹೆಮ್ಮೆಯ ತ್ರಿವರ್ಣ ಧ್ವಜವನ್ನು ಹಾರಿಸಿ 77 ವರ್ಷಗಳು ಪೂರ್ಣಗೊಂಡಿವೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಸೂಚನೆಯಂತೆ ರಾಷ್ಟ್ರಧ್ವಜವನ್ನು ರೂಪಿಸಿದ ಪಿಂಗಳ್ಳಿ ವೆಂಕಯ್ಯ ಆಂಧ್ರ ಪ್ರದೇಶದವರು. 1876 ಆಗಸ್ಟ್ 2ರಂದು ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆಯ ಮಂಚಾಲಿ ಪಟ್ಟಣದ ಬಟ್ಲಪೆನ್ನುಮಾರು ಎಂಬಲ್ಲಿ ಜನಿಸಿದ ಪಿಂಗಳ್ಳಿ ವೆಂಕಯ್ಯ ತಮ್ಮ 19ನೇ ವಯಸ್ಸಿನಲ್ಲಿ ಬ್ರಿಟಿಷ್ ಸೈನ್ಯಕ್ಕೆ ಸೇರಿದ್ದರು. 1899ರಿಂದ 1902ರವರೆಗೂ ಭಾಗವಹಿಸಿದ್ದರು. ಆ ಸಮಯದಲ್ಲಿ ಅವರು ಅಲ್ಲಿ ಮಹಾತ್ಮ ಗಾಂಧೀಜಿಯವರನ್ನು ಭೇಟಿಯಾದರು. ಬ್ರಿಟಿಷರ ರಾಷ್ಟ್ರಧ್ವಜಕ್ಕೆ ಸೈನಿಕರ ವಂದನೆ ಸಲ್ಲಿಸಿದ ಘಟನೆ ವೆಂಕಯ್ಯನವರ ಮನದಲ್ಲಿ ಅಂಟಿಕೊಂಡಿತ್ತು. ಮನೆಗೆ ಮರಳಿದ ನಂತರ ಸ್ವತಂತ್ರ ಚಳುವಳಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದ್ದರು. ಆಂಧ್ರ ಪ್ರದೇಶದ ಹಳ್ಳಿಯಿಂದ ಬಂದ ಪಿಂಗಳ್ಳಿ ವೆಂಕಯ್ಯ ಅವರು ಸ್ವತಂತ್ರ ಹೋರಾಟಗಾರರಾಗಿದ್ದರು. ಅವರು ಬಾಲ್ಯದಲ್ಲಿ ಅಸಾಧಾರಣವಾದ ವಿದ್ಯಾವಂತ ವಿದ್ಯಾರ್ಥಿಯಾಗಿದ್ದರು. ಅವರು ಮದ್ರಾಸಿನಲ್ಲಿ ಪ್ರೌಢಶಾಲೆ ಮುಗಿಸಿದ್ದರು ಮತ್ತು ಕೇಂಬ್ರಿಡ್ಜ್ ವಿಶ್ವವಿದ್ಯಾಲಯದಿಂದ ಪದವಿ ಪಡೆಯಲು ವಿದೇಶಕ್ಕೆ ತೆರಳಿದ್ದರು. ಆಂಗ್ಲೋ ಬೋಯರ್ ಯುದ್ಧದ ಸಮಯದಲ್ಲಿ ಅವರು ಬ್ರಿಟಿಷ್ ಸೈನ್ಯದ ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದಾಗ ಅವರು ದಕ್ಷಿಣ ಆಫ್ರಿಕಾದಲ್ಲಿ ಮಹಾತ್ಮ ಗಾಂಧಿಯನ್ನು ಭೇಟಿಯಾದರು. ಪಿಂಗಳ್ಳಿ ವೆಂಕಯ್ಯ ಗಾಂಧೀಜಿಯವರ ತತ್ವಗಳೊಂದಿಗೆ ಸಂಪರ್ಕ ಹೊಂದಿದ್ದರು ಮತ್ತು ಅವರೊಂದಿಗೆ 50 ವರ್ಷಗಳ ಕಾಲ ಬಾಂಧವ್ಯವನ್ನು ಇಟ್ಟುಕೊಂಡಿದ್ದರು. ಪಿಂಗಳ್ಳಿ ವೆಂಕಯ್ಯ ಬ್ರಿಟಿಷ್ ಸೈನಿಕರಾಗಿದ್ದ ಸಮಯದಲ್ಲಿ ಅವರು ಯೂನಿಯನ್ ಜಾಕ್ ಬ್ರಿಟಿಷ್ ಧ್ವಜಕ್ಕೆ ಸೆಲ್ಯೂಟ್ ಮಾಡಬೇಕಾಗಿತ್ತು. ಅದು ಅವರ ದೇಶಭಕ್ತಿಯ ಭಾವನೆಗಳನ್ನು ಆಳವಾಗಿ ಕದಿಡಿತ್ತು. ಗಾಂಧಿಯವರೊಂದಿಗಿನ ಸಂವಾದದ ನಂತರ ಅವರ ಭಾರತ ಸ್ವತಂತ್ರ ಹೋರಾಟಕ್ಕೆ ತಮ್ಮನ್ನು ತೊಡಗಿಸಿಕೊಳ್ಳಲು ನಿರ್ಧರಿಸಿದರು. ಭಾರತಕ್ಕೆ ಹಿಂದಿರುಗಿದ ನಂತರ ಅವರು ಇಡೀ ರಾಷ್ಟ್ರವನ್ನು ಏಕೀಕರಿಸುವ ಭಾರತೀಯ ಧ್ವಜವನ್ನು ರಚಿಸಲು ತಮ್ಮ ಸಮಯವನ್ನು ಮೀಸಲಿಟ್ಟರು. ಇದರಿಂದಾಗಿ ಎಲ್ಲ ಸಮುದಾಯಗಳು ಅವರೊಂದಿಗೆ ಸಂಪರ್ಕ ಹೊಂದಿತ್ತು. ಭಾರತ ರಾಷ್ಟ್ರೀಯ ದೇಶ ಧ್ವಜಕ್ಕಾಗಿ 30 ರೀತಿಯ ವಿನ್ಯಾಸಗಳನ್ನು ಸಿದ್ಧಪಡಿಸಿದ ನಂತರ ಅವರು 1916ರಲ್ಲಿ ಭಾರತಕ್ಕಾಗಿ ರಾಷ್ಟ್ರೀಯ ಧ್ವಜ ಎಂಬ ಕಿರು ಪುಸ್ತಕವನ್ನು ಪ್ರಕಟಿಸಿದರು. ಪಿಂಗಳ್ಳಿ ವೆಂಕಯ್ಯ ಅವರು ಜಮೀನ್ದಾರ್ ರಂಗರಾವ್ ಅವರ ಸ್ನೇಹಿತರಾಗಿದ್ದರು. ಇವರಿಬ್ಬರು ಕೋಟೆಯ ಮೇಲೆ ಕೇಂದ್ರೀಕೃತವಾದ ಪ್ರದೇಶದಲ್ಲಿ ಸ್ವತಂತ್ರ ಚಳುವಳಿಯನ್ನು ಪ್ರಚೋದಿಸಿದರು. ಸ್ವತಂತ್ರ ಚಳುವಳಿಗೆ ಉತ್ತೇಜನ ನೀಡಲು ನಾಗರಿಕರನ್ನು ಒಗ್ಗೂಡಿಸಲು ಧ್ವಜದ ಅಗತ್ಯವಿದೆ ಎಂದು ಮಹಾತ್ಮ ಗಾಂಧಿಯವರು ಭಾವಿಸಿದ್ದರು. ಗಾಂಧೀಜಿಯ ಸೂಚನೆಯಂತೆ ಪಿಂಗಳ್ಳಿ ವೆಂಕಯ್ಯ ನಾಡಿಗುಡ್ಡೆಂ ಕೋಟೆಯಲ್ಲಿ ವಿನ್ಯಾಸ ಮಾಡಿದ ಧ್ವಜ 1926ರಲ್ಲಿ ವಿಜಯವಾಡದಲ್ಲಿ ನಡೆದ ಕಾಂಗ್ರೆಸ್ ರಾಷ್ಟ್ರೀಯ ಸಮ್ಮೇಳನದಲ್ಲಿ ಗಮನ ಸೆಳೆದಿತ್ತು. ಅಷ್ಟರಲ್ಲಾಗಲೇ ದೇಶಾದ್ಯಂತ 16 ಧ್ವಜದ ಮಾದರಿಗಳು ಬಂದಿತ್ತು. ಆದರೆ ಮಹಾತ್ಮ ಗಾಂಧಿಯವರು ಪಿಂಗಳ್ಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಧ್ವಜವನ್ನು ಆಯ್ಕೆ ಮಾಡಲಾಗಿತ್ತು. 1947ರಲ್ಲಿ ಸ್ವತಂತ್ರದ ನಂತರ ಬಾಬು ರಾಜೇಂದ್ರ ಪ್ರಸಾದ್ ಅವರ ನೇತೃತ್ವದಲ್ಲಿ ರಾಷ್ಟ್ರೀಯ ಧ್ವಜ ಸಮಿತಿಯನ್ನು ರಚಿಸಲಾಯಿತು. ಪಿಂಗಳ್ಳಿ ವೆಂಕಯ್ಯ ಅವರು ವಿನ್ಯಾಸಗೊಳಿಸಿದ ಧ್ವಜವನ್ನು ಸಮಿತಿಯು ರಾಷ್ಟ್ರಧ್ವಜವನ್ನಾಗಿ ಸ್ವೀಕರಿಸಿತು. ಇದನ್ನು ಜುಲೈ 22, 1947ರಂದು ಭಾರತದ ಸಂವಿಧಾನದ ಸಭೆಯು ಅಂಗೀಕರಿಸಿತು.
ಹೀಗಾಗಿ ನಾಡಿಗುಡ್ಡೆಂ ಕೋಟೆಯು ರಾಷ್ಟ್ರಧ್ವಜವನ್ನು ವಿನ್ಯಾಸಗೊಳಿಸಿದ ಸ್ಥಳವೆಂದು ಖ್ಯಾತಿಯನ್ನು ಗಳಿಸಿತು. ಇದು ನಮ್ಮ ರಾಷ್ಟ್ರಧ್ವಜದ ಬಗ್ಗೆ ಮಾಹಿತಿ. ಈ ಮಾಹಿತಿಯು ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಮಾಹಿತಿಯೊಂದಿಗೆ ಮತ್ತೆ ಸಿಗುತ್ತೇನೆ. ನಮಸ್ಕಾರ.